ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಏನಿದೆ ಕ್ವಶನು. ದ ವ್ಯಾಲ್ಯೂ ಆಫ್ ಟ್ಯಾನ್ 40 ಡಿಗ್ರಿ ಇಂಟು ಟ್ಯಾನ್ 20 ಡಿಗ್ರಿ ಇಂಟು ಟ್ಯಾನ್ 100 ಡಿಗ್ರಿ ಇಂಟು ಟ್ಯಾನ್ 45 ಡಿಗ್ರಿ ಅಂತ ಇದೆ. ಓಕೆ, ಸೊ ಈ ಥರ ಇದ್ದಾಗ ಯಾವ ಫಾರ್ಮುಲಾ ಯೂಸ್ ಮಾಡಬೇಕಪ್ಪ ಅಂತಂದರೆ ಟ್ಯಾನ್ ತೀಟಾ ಇಂಟು ಟ್ಯಾನ್ 60 ಮೈನಸ್ ತೀಟಾ ಇಂಟು ಟ್ಯಾನ್ 60 ಪ್ಲಸ್ ತೀಟಾ. ಸೊ ಇದನ್ನೇನಂತ ಬರಿಬೋದಪ್ಪ ಅಂದರೆ ಟ್ಯಾನ್ 3 ತೀಟಾ ಅಂತ ಬರಿಬೋದು. ಓಕೆನಾ. ಸೊ ಇಲ್ಲಿ ತೀಟಾ ವ್ಯಾಲ್ಯೂ ನಾವು 40 ಅಂತ ಕನ್ಸಿಡರ್ ಮಾಡಿದಾದರೆ ಟ್ಯಾನ್ 40 ಡಿಗ್ರಿ ಇಂಟು ಟ್ಯಾನ್ 20 ಏನಂತ ಬರಿಬೋದು ನೋಡಿ, ಟ್ಯಾನ್ 60 ಮೈನಸ್ 40 ಅಂತ ಬರಿಬೋದು ಇಂಟು ಟ್ಯಾನ್ 100 ಡಿಗ್ರಿ ಏನಂತ ಬರಿಬೋದು 60 ಪ್ಲಸ್ 40 ಅಂತ ಬರಿಬೋದು ಇಂಟು ಏನಿದೆ ಅದ್ರ ಜೊತೆ ಟ್ಯಾನ್ 45 ಡಿಗ್ರಿ ಇದೆ. ಸೊ ಹಂಗಂದರೆ ಇದನ್ನು ಕಂಪ್ಲೀಟಾಗಿ ಏನಂತ ಬರಿಬೋದು ನಾನು ಟ್ಯಾನ್ 3 ತೀಟಾ ಅಂತ ಬರಿಬೋದು. ಸೊ 3 ತೀಟಾ ಪ್ಲೇಸಲ್ಲಿ ಏನಿದೆ 40 ಡಿಗ್ರಿ. ಸೊ 3 ಇಂಟು 40 ಡಿಗ್ರಿ ಇಂಟು ಟ್ಯಾನ್ 45 ಇದೆ. ಸೊ ಟ್ಯಾನ್ 45 ವ್ಯಾಲ್ಯೂ ಏನಾಗುತ್ತೆ 1. ಓಕೆ, ಸೊ ಈಗ ಟ್ಯಾನ್ 3 ಇಂಟು 40 ಅಂದರೆ 120 ಡಿಗ್ರಿ. ಸೊ ಇಂಟು 1. ಸೊ ಹಂಗಂದರೆ ಟ್ಯಾನ್ 120 ಡಿಗ್ರಿ ಆಯಿತು. ಸೊ ಟ್ಯಾನ್ 120 ಏನಂತ ಬರಿಬೋದು, ಟ್ಯಾನ್ 180 ಮೈನಸ್ 60 ಅಂತ ಬರಿಬೋದು. ಓಕೆನಾ. ಸೊ ಟ್ಯಾನ್ 180 ಮೈನಸ್ 60 ಅಂದರೆ ಏನಾಗುತ್ತೆ, ಇದು ಮೈನಸ್ ಟ್ಯಾನ್ 60 ಡಿಗ್ರಿ ಆಗುತ್ತೆ. ಸೊ ಮೈನಸ್ ಟ್ಯಾನ್ 60 ವ್ಯಾಲ್ಯೂ ಎಷ್ಟು, √3. ಸೊ ದಟ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಥ್ಯಾಂಕ್ ಯು.